ಇಲ್ಲ 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 ನೋ ನೋ ನೋ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ನಾನು ಇವತ್ತು ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀನಿ. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿರೋ ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀನಿ. ಯಾಕೆಂದರೆ ನಾನು ಇವತ್ತು ಶಾಪಿಂಗ್ ಮೋಡಲ್ಲಿದ್ದೀನಿ. ಸೊ ವಿ ಆರ್ ಕಮ್ ಹಿಯರ್ ಫಾರ್ ದ ಶಾಪಿಂಗ್. ಸೊ ಇನ್ನು ಸ್ವಲ್ಪ ಹೊತ್ತರಲ್ಲೇ ವಿ ಆರ್ ಗೋಯಿಂಗ್ ಫಾರ್ ಡೂಯಿಂಗ್ ರಿಯಲ್ ಟೈಮ್ ಶಾಪಿಂಗ್ ಆ್ಯಂಡ್ ಐ ಕಮ್ ವಿತ್ ಕಾವ್ಯ. ಕಾವ್ಯ ನನ್ನ ಕಾವ್ಯ ಈಸ್ ಹಿಯರ್. ಸೊ ಇವಾಗ ಹಬ್ಬದ ಸೀಸನ್ ಬರ್ತಿದೆಯಲ್ಲ, ಸೊ ಹಾಗಾಗಿ ಶಾಪಿಂಗ್ ಟೈಮ್ ಇವಾಗ. ಆ್ಯಂಡ್ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಲ್ಲಿ ಕ್ಯಾಚ್ ಗೈಸ್ ಮುಂದೆ. ಕಾವ್ಯ ಮೆಕ್ಡೊನಾಲ್ಡ್ಸಲ್ಲಿ ತಿನ್ಕೊಂಡು ಅಲ್ಲಿಗೆ ಸೀದಾ ಹೋಗಿದ್ದು. ಇಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆಯಲ್ಲ ಗಾರ್ಮೆಂಟ್ಸ್ ಅಂತ, ಇಲ್ಲಿಗೆ ಹೋದ್ವಿ. ಅಲ್ಲಿ ಔಟ್ಸೈಡ್ ಹಾಕಿದ ಲುಕ್ ಎಲ್ಲ ನೋಡಿ ವಿ ವಿಲ್ ಲೈಕ್ ಸೋ ಅಟ್ರಾಕ್ಟೆಡ್ ಫಾರ್ ದ್ಯಾಟ್. ಸೊ ಹೋಗಿ ಅಲ್ಲಿ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಅಲ್ಲಿ ಆಲ್ ದ ವೆರೈಟೀಸ್ ಆಫ್ ಕ್ಲಾತ್ಸ್ ಇತ್ತು. ನಾನು ಒಂದೊಂದೇ ಚೆಕ್ ಮಾಡ್ಕೊಂಡು ಬಂದೆ. ಬಟ್ ಟು ಬಿ ಫ್ರ್ಯಾಂಕ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಲ್ಲಿ ಬ್ರ್ಯಾಂಡೆಡ್ ಐಟಮ್ಸ್ ಅಂತೂ ಇದೆ, ಎಲ್ಲ ಔಟ್ಡೇಟೆಡ್ ಬ್ರ್ಯಾಂಡೆಡ್ಸ್ ಐಟಮ್ ಎಲ್ಲ ಇದೆ ಅಲ್ಲಿ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಬಿಕಾಸ್ ಕ್ಲೋತ್ಸ್ ಎಲ್ಲ ಕಂಪ್ಲೀಟಾಗಿ ಹಳೇದಾಗಿ ಅನ್ನಿಸ್ತಾ ಇತ್ತು. ಯಾರೆಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಶಾಪ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅವರೆಲ್ಲ ಡೆಫಿನೆಟ್ಲಿ ಬಂದು ಇಲ್ಲಿ ಶಾಪ್ ಮಾಡ್ಬೋದು. ದ ರೇಂಜಸ್ ವೇರ್ ಸ್ಟಾರ್ಟಿಂಗ್ ಫ್ರಮ್ 200 to up to 1000 ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟೇ ಇದ್ದಿದ್ದು ಆ್ಯಕ್ಚುಲಿ ಬೋಟ್ಸ್ ಎಲ್ಲ. ಅದಾದಮೇಲೆ ನನಗೆ ಈ ಶೇಡ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಬಟ್ ಅಗೇನ್ ದ ಶೇಡ್ಸ್ ವೇರ್ ಆಲ್ಸೋ ಔಟ್ಡೇಟೆಡ್ ಪ್ರಾಡಕ್ಟ್ಸ್. ಸೊ ಜಸ್ಟ್ ಟ್ರೈ ಮಾಡಿ ಬಿಟ್ಟೆ ಅಷ್ಟೇ. ಅದಾದಮೇಲೆ ಪಕ್ಕದಲ್ಲಿ ಇದ್ದಿದ್ದು ಜ್ಯುವೆಲ್ರಿ ಶಾಪ್ಗೆ ನಾವು ಹೋಗೋಕ್ಕೆ ರೆಡಿ ಆದ್ವಿ. ಬಿಕಾಸ್ ದಿಸ್ ಜ್ಯುವೆಲ್ರಿ ವೇರ್ ಸೋ 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 ಗುಡ್. ನಾನು ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಗುಡ್ ಆಗಿತ್ತು ಅಂತ. ದಿಸ್ ವೇರ್ ಲೈಕ್ ಸೋ ಗುಡ್. ನಾನು ಲಾಸ್ಟ್ ಟೈಮ್ ಮಲೇಶ್ವರಮಲ್ಲಿ ಇಯರಿಂಗ್ಸ್ ನೋಡಿದಾಗ್ಲೂ ಕೂಡ ನನಗೆ ಈ ಥರ ವೈಡ್ ರೇಂಜ್ ಆಫ್ ವೆರೈಟೀಸ್ ನನಗೆ ಸಿಗಲಿಲ್ಲ. ಆ್ಯಂಡ್ ಆಲ್ಸೋ ದ ಕ್ವಾಲಿಟಿ ಆಫ್ ದ ಇಯರಿಂಗ್ಸ್ ಆರ್ ಸೋ ಗುಡ್ ಹಿಯರ್. ಸೊ ಇಲ್ಲಿ ಲೋ ಇಂದ ಹೈ ರೇಂಜ್ವರೆಗೂ ಎಲ್ಲ ವೆರೈಟೀಸ್ ಆಫ್ ಜ್ಯುವೆಲ್ರಿ ಇತ್ತು. ಸಿ ಇಫ್ ಯು ಆರ್ ಲುಕಿಂಗ್ ಔಟ್ ಫಾರ್ ಅ ಗುಡ್ ಕ್ವಾಲಿಟಿ ವಿತ್ ಅ ಗುಡ್ ಡಿಸೈನ್ಸ್, ದ ರೇಂಜಸ್ ವೇಟ್ ಸ್ಟಾರ್ಟಿಂಗ್ ಫ್ರಮ್ 450 to 1000 ರೇಂಜ್ವರೆಗೂ ಇದೆ. ಆ್ಯಂಡ್ ಇಫ್ ಯು ಆರ್ ಲುಕಿಂಗ್ ಔಟ್ ಫಾರ್ ಕೈಂಡ್ ಆಫ್ ಅ ಲೋ ರೇಂಜ್ ಲೈಕ್ ಫಾರ್ ಅ ಸಿಂಪಲ್ ಡಿಸೈನ್ಸ್ ಅಂತಂದರೆ ದ ರೇಂಜಸ್ ವೇಟ್ ಸ್ಟಾರ್ಟಿಂಗ್ ಫ್ರಮ್ 100 ಕೂಡ ಇದೆ. ಬಟ್ ಆಲ್ ದಿಸ್ ಜ್ಯುವೆಲ್ರಿ ವಿಲ್ ಬಿ ಲೈಕ್ ವೆರಿ ಸಿಂಪಲ್ ಅಂತ ಅನಿಸ್ತು. ನಾನಿಲ್ಲಿ ಗಿಫ್ಟಿಂಗ್ ಪರ್ಪಸ್ಗೆ ಶಾಪ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ ದಿಸ್ ಪೀಪಲ್ ಆರ್ ಲೈಕ್ ವೆರಿ ಕ್ಲೋಸ್ ಟು ಮೀ. ಸೊ ನೋಡಿಕೊಂಡು ಗುಡ್ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ. ಆಲ್ಮೋಸ್ಟ್ ನಾನು 10 ಪೇರ್ ಆಫ್ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಶಾಪ್ಸ್ಗೂ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಅಲ್ಲೂ ಕೂಡ ಏನಾದರೂ ಡಿಫ್ರೆಂಟ್ ಡಿಸೈನ್ಸ್ ಇರ್ಬೋದು ಅಂತ ಅಂದ್ಕೊಂಡು ಬರೀ ಈ ಶಾಪಲ್ಲಿ ಐ ಹ್ಯಾವ್ ಟೇಕನ್ ಓನ್ಲಿ 10 ಪೇರ್ಸ್ ಆಫ್ ಇಯರಿಂಗ್ಸ್. ಈ ಶಾಪ್ನಲ್ಲಿ ಇಯರಿಂಗ್ಸ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ರೆ ಎಲ್ಲ ಇಯರಿಂಗ್ಸ್ ತೊಗೊಬೇಕು ಅಂತ ಅನಿಸ್ತಿತ್ತು. ಟು ಬಿ ಫ್ರ್ಯಾಂಕ್, ಐ ಆಮ್ ನಾಟ್ ಎ ಬಾರ್ಗೇನಿಂಗ್ ಪರ್ಸನ್. ನನಗೆ ಬಾರ್ಗೇನ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಸ್ಟಿಲ್ ನಾನು ಅಷ್ಟು 10 ಪೇರ್ಸ್ ಆಫ್ ಇಯರಿಂಗ್ಸ್ ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕನ್ಸೆಷನಲ್ಲಿ ಕೊಟ್ಟರು. ಅದಾದಮೇಲೆ ವಿ ವೆಂಟ್ ಟು ದ ನೆಕ್ಸ್ಟ್ ಇಯರಿಂಗ್ ಶಾಪ್. ಇಲ್ಲೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ದಿಸ್ ಶಾಪ್ ಈಸ್ ಲೈಕ್ ಕೈಂಡ್ ಆಫ್ ಅಫೋರ್ಡಬಲ್ ಅಂತ ಅನಿಸ್ತು. ಇಲ್ಲಿ ವೈಡ್ ರೇಂಜ್ ಆಫ್ ಜ್ಯುವೆಲ್ರಿ ನನಗೆ ನೋಡೋ ಸಿಕ್ತು. ಆ್ಯಂಡ್ ನಾನು ಆ್ಯಕ್ಚುಲಿ ವಾಂಟೆಡ್ ಟು ಟ್ರೈ ಆನ್ ಫ್ಯೂ ಜ್ಯುವೆಲ್ರಿ. ಸೊ ನನಗೆ ಈ ಥರ ಸ್ಟೋನ್ ವರ್ಕ್ ಇರೋದು ತುಂಬಾ ಇಷ್ಟ ಆಗುತ್ತೆ. ವಿತ್ ಡೀಟೇಲ್ಡ್ ಡಿಸೈನಿಂಗ್ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಜ್ಯುವೆಲ್ರಿ ಕೂಡ ಇಲ್ಲಿ ಟ್ರೈ ಮಾಡ್ತಾ ಇದ್ದೆ, ಯಾವುದಾದ್ರು ಚೆನ್ನಾಗಿ ಅನಿಸಿದ್ರೆ ತೊಗೊಳ್ಳೋಣ ಅಂತ ಹೇಳಿ. ನನಗೆ ಈ ಸಿಂಪಲ್ ನೆಕ್ಲೇಸ್ ಆ್ಯಂಡ್ ಮರೂನ್ ಕಾಂಬಿನೇಷನ್ನಲ್ಲಿರೋ ಈ ನೆಕ್ಲೇಸ್ ಎರಡು ತುಂಬ ಇಷ್ಟ ಆಯಿತು. ಇವೆರಡರಲ್ಲಿ ನಾನು ಸೆಲೆಕ್ಟ್ ಮಾಡಿದ ಮಾತ್ರ ಒಂದೇ, ಅದು ದ ಸಿಂಪಲ್ ಒನ್, ದ ಫಸ್ಟ್ ನೋಡಿದ ಜ್ಯುವೆಲ್ರಿ. ಇಲ್ಲಿ ಶಾಪಿಂಗ್ನ ಮುಗಿಸ್ಕೊಂಡು ನಾವು ಸೀದಾ ಹೊರಟಿದ್ದು ಔಟ್ಫಿಟ್ ಆ್ಯಂಡ್ ಫುಟ್ವೇರ್ ಸೆಲೆಕ್ಷನ್ಗೆ. ಸೊ ಫೈನಲಿ ನಾವು ಹುಡುಕ್ತಾ ಇದ್ದಿದ್ದು ಶಾಪು ಸಿಕ್ತು. ದಿಸ್ ಶಾಪ್ ನೇಮ್ ಇಸ್ ಕಾಲ್ಡ್ ಔಸ್ನಿ ಅಂತ. ಸೊ ಇದೇ ಶಾಪ್ನಲ್ಲಿ ನನ್ನ ತಮ್ಮನ ರಿಸೆಪ್ಷನ್ಗೆ ಈ ಔಟ್ಫಿಟ್ನ ಸೆಲೆಕ್ಟ್ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದು, ಇದೇ ಔಟ್ಫಿಟ್ನ ನಾನು ಈ ಶಾಪ್ನಲ್ಲಿಂದ ಪರ್ಚೇಸ್ ಮಾಡಿದ್ದೆ.
ಸೊ ಅದೇ ಒಂದು ಓಪ್ನಲ್ಲಿ ನಾನು ಬೇರೆ ವೆರೈಟೀಸ್ ಆಫ್ ಕ್ಲಾತ್ಸ್ನ ಟ್ರೈ ಮಾಡೋಣ ನೋಡೋಣ ಅಂತ ಹೇಳಿಬಿಟ್ಟು ಈ ಶಾಪಿಗೆ ನಾನು ಕಾವ್ಯ ಬಂದಿದ್ದೀವಿ. ಸೊ ನಾನು ಟ್ರೈ ಮಾಡ್ದ ಇದೊಂದು ಔಟ್ಫಿಟ್ ನನಗೆ ಇಷ್ಟ ಆಯಿತು. ಇಟ್ಸ್ ಕೈಂಡ್ ಆಫ್ ಅ ಫೆಸ್ಟಿವಲ್ ಔಟ್ಫಿಟ್ ಅಂತ ಹೇಳ್ಬೋದು, ಬಟ್ ಕಲರ್ ಸ್ವಲ್ಪ ಡಾರ್ಕ್ನಲ್ಲಿ ಬೇಕಾಗಿತ್ತು. ಸೊ ಮತ್ತು ಈ ಶಾಪ್ನಲ್ಲಿ ರಿಸೆಪ್ಷನ್ ಔಟ್ಫಿಟ್, ಬ್ರೈಡಲ್, ಸೆಮಿ ಬ್ರೈಡಲ್, ವೆಡ್ಡಿಂಗ್ ಔಟ್ಫಿಟ್, ಚೂಡಿದಾರ್ ಆ್ಯಂಡ್ ಇಂಡೋ ವೆಸ್ಟರ್ನ್ ಎಲ್ಲ ಟೈಪ್ಸ್ ಆಫ್ ಔಟ್ಫಿಟ್ಸ್ ಇಲ್ಲಿ ಅವೈಲೇಬಲ್ ಇದೆ. ಐ ಹೈಲಿ ರೆಕಮೆಂಡ್ ದಿಸ್ ಶಾಪ್. ಇಲ್ಲಿ ಸ್ಟಾರ್ಟಿಂಗ್ ರೇಂಜ್ ಬಂದು 8 to 10K ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಆಫರ್ ಇದ್ದಾಗ ಇಟ್ ಸ್ಟಾರ್ಟ್ಸ್ ಫ್ರಮ್ 4 to 5K ಇಂದ ಔಟ್ಫಿಟ್ಸ್ ಎಲ್ಲ ನಿಮಗೆ ಸಿಗುತ್ತೆ ಇಲ್ಲಿ. ಮತ್ತು ಅದಾದಮೇಲೆ ಈ ಔಟ್ಫಿಟ್ ಟ್ರೈ ಮಾಡಿದೆ, ಬಟ್ ಐ ಡಿಂಟ್ ಲೈಕ್ ದಿಸ್ ಔಟ್ಫಿಟ್. And look at this outfit, it's so gorgeous. I really wanted to buy this outfit, but it was in a black color, so ಹಂಗಾಗಿ ನಾನು ತೊಗೊಳ್ಲಿಕ್ಕೆ ಆಗಲಿಲ್ಲ. ಇಲ್ಲ ನೋಡಿದ್ದೆಲ್ಲ ಯಾವುದೂ ನಾನು ತೊಗೊಳ್ಳಿಲ್ಲ, ಬಿಕಾಸ್ ಯಾವುದೂ ನಾನು ಅಂದ್ಕೊಂಡಂಗೆ ಸಿಗಲಿಲ್ಲ. ಸೊ ಕಾವ್ಯಂಗೆ ಫುಟ್ ವೇರ್ ತೊಗೊಬೇಕಾಗಿತ್ತು. ಆನ್ ದ ವೇ ಹೋಗ್ತಾ ನಮಗೆ ಈ ಝೂಮ್ ಫುಟ್ ವೇರ್ ಶಾಪ್ ಸಿಕ್ತು. ಈ ಶಾಪ್ನಲ್ಲಿ ಫುಟ್ವೇರ್ ಮಾತ್ರ ಅಮೇಝಿಂಗ್. ದ ಕಲೆಕ್ಷನ್ಸ್ ವೇರ್ ಸೋ ಅಮೇಝಿಂಗ್ ಆಗಿತ್ತು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಟೈಪ್ ಹೀಲ್ಸ್, ಫ್ಲ್ಯಾಟ್ಸ್ ಆ್ಯಂಡ್ ಡೈಲಿ ವೇರ್, ಆಫೀಸ್ ವೇರ್, ಎಥ್ನಿಕ್ ವೇರ್, ಫುಡ್ ವೇರ್ಸ್ ಎಲ್ಲ ಕಲೆಕ್ಷನ್ಸ್ ಇಲ್ಲಿದೆ. ಇದು ಕೂಡ ಅಫೋರ್ಡಬಲ್ ಶಾಪ್ ಅಂತ ಹೇಳ್ಬೋದು. ದ ರೇಂಜ್ ವೇರ್ ಸ್ಟಾರ್ಟಿಂಗ್ ಫ್ರಮ್ 800 ಆ್ಯಂಡ್ ಅಪ್ ಟು 2000-3000 ರೇಂಜ್ವರೆಗೂ ಇದೆ. ಅದೇ ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸೈನ್. ಸೊ ಎಲ್ಲ ಕಲೆಕ್ಷನ್ಸ್ನ ನೋಡಿ ಫೈನಲಿ ಕಾವ್ಯಂಗೆ ಈ ಫುಟ್ವೇರ್ ಇಷ್ಟ ಆಯಿತು. ಸೊ ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ನಾವು ಸೀದಾ ಹೊರಟ್ವಿ. ಸೊ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ನಾವು ಪರ್ಚೇಸ್ ಮಾಡಿದ್ದು ಇಯರಿಂಗ್ಸ್, ಜ್ಯುವೆಲ್ರಿ ಆ್ಯಂಡ್ ಫುಟ್ವೇರ್ ಆ್ಯಂಡ್ ಔಟ್ಫಿಟ್ ಪೆಂಡಿಂಗಲ್ಲಿದೆ. ಸೊ ದಿಸ್ ಕಮರ್ಷಿಯಲ್ ಸ್ಟ್ರೀಟ್ ಈಸ್ ಹೈಲಿ ರೆಕಮೆಂಡೆಡ್ ಫಾರ್ ಶಾಪಿಂಗ್. This is my honest suggestion of this commercial street after doing this shopping. So I hope you guys have liked this video and please subscribe for more like this. Thank you.